ಬಂಡಾಯದ ನಾಡಲ್ಲಿ ಹರಿದು ಬಂತು ಭಾವೈಕ್ಯತೆಯ ಬೆಳಕು. ಶ್ರೀಮಠಕ್ಕೆ ರಥ ದೇಣಿಗೆ ನೀಡಿದ ದುರ್ಗಾ ಕಮಿಟಿ. ಕೋಮುದಳ್ಳೂರಿ ಸಮಯದಲ್ಲಿ ಭಾವೈಕ್ಯತೆ ಮೆರೆದ ಮುಸ್ಲಿಂ ಬಾಂಧವರು. ಅಂದ ಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ರೈತ ಹೋರಾಟದಿಂದಲೇ ಹೆಸರು ಮಾಡಿರುವ ನರಗುಂದ ಪಟ್ಟಣದಲ್ಲಿ. ಕೋಮುದಳ್ಳೂರಿ ಎಲ್ಲೆಡೆ ಸದ್ದು ಮಾಡುತ್ತಿರುವ ಇಂದಿನ ದಿನಮಾನಗಳಲ್ಲಿ ಮುಸ್ಲಿಂ ಬಾಂಧವರು ಶ್ರೀಮಠಕ್ಕೆ ಭವ್ಯವಾದ ರಥವನ್ನ ದೇಣಿಗೆ ನೀಡುವ ಮೂಲಕ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ. ಹೌದು, ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಕಂದಕ ಸೃಷ್ಟಿಯಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ನಾವೆಲ್ಲ ಒಂದೇ ಅನ್ನೋ ಸಂದೇಶ ಸಾರಲಾಗಿದ್ದು, ಇದಕ್ಕಾಗಿ ಮುಸ್ಲಿಂ ಬಾಂಧವರು ನರಗುಂದದ ಶ್ರೀಮಠಕ್ಕೆ ರಥವನ್ನ ದೇಣಿಗೆ ನೀಡಿದ್ದಾರೆ. ಬರೋಬ್ಬರಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಥ ನಿರ್ಮಾಣ ಮಾಡಿಸಲಾಗಿದ್ದು, ಅದ್ಧೂರಿ ಮೆರವಣಿಗೆಯ ಮೂಲಕ ಶ್ರೀಮಠಕ್ಕೆ ರಥವನ್ನ ಹಸ್ತಾಂತರ ಮಾಡಲಾಗಿದೆ. ನರಗುಂದ ಪಟ್ಟಣದ ಹಜರತ್ ಮೆಹಬೂಬ್ ಸುಭಾನಿ ದರ್ಗಾದ ಖಾದಿಮ್ ಬಾಬು ಸಾಹೇಬ್ ಇಮಾಮ್ ಸಾಹೇಬ್ ಜಮಾದಾರ್ ಅವರು ರಥವನ್ನ ಮಠಕ್ಕೆ ಹಸ್ತಾಂತರಿಸಿದ್ದು, ಭಾವೈಕ್ಯತೆಯ ರಥವನ್ನ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಈ ಕುರಿತು ಪಂಚಗ್ರಹ ಗುಡ್ಡದ ಹಿರೇಮಠ ಶ್ರೀಗಳಾದ ಸಿದ್ಧಲಿಂಗ ಸ್ವಾಮೀಜಿ ಹೇಳಿದ್ದು ಹೀಗೆ. ಇತಿಹಾಸದಲ್ಲಿ ಸುವರ್ಣ ಅಕ್ಷರದೊಳಗೆ ಬರೆದಿಡ್ತಕ್ಕಂಥ ಒಂದು ಭಾವೈಕ್ಯತೆಯ ಸಂದೇಶವನ್ನು ಸಾರಿರ್ತಕ್ಕಂಥದ್ದನ್ನು ಇವತ್ತು ನರಗುಂದ ಮಹಾನಗರದ ಶ್ರೀ ಸಿದ್ದೇಶ್ವರ ನಮ್ಮೂರ ಜಾತ್ರಾ ಮಹೋತ್ಸವದಲ್ಲಿ ನಾವು ಕಾಣ್ತಾ ಇದ್ದೀವಿ. ಪುಣ್ಯಾತ್ಮರೇ, ಬಹಳ ಜನ ನರಗುಂದ ಅಂದ ತಕ್ಷಣವೇ ಅದೊಂದು ಹೋರಾಟ, ಅದೊಂದು ಬಂಡಾಯ ಅನ್ನುವಂಥದ್ದನ್ನು ನೆನಪಿಸ್ಕೊಡ್ತಾರೆ. ಅದರ ಜೊತೆಗೆ ನರಗುಂದ ಅಂದ ತಕ್ಷಣವೇ ರೈತ ಬಂಡಾಯ ಅನ್ನುವಂಥದ್ದನ್ನು ಬಹಳ ವರ್ಷದ ಇತಿಹಾಸಗಳಿಂದ ನಾವು ಕೇಳಿಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ನರಗುಂದ ಮಹಾನಗರ ಅಂತಂದರೆ ಅದು ಬಂಡಾಯಕ್ಕೆ ಅಷ್ಟೇ ಹೆಸರಲ್ಲ, ಭಕ್ತಿಗೂ ಹೆಸರನ್ನು ಮಾಡಿದೆ, ಅದರ ಜೊತೆಗೆ ಭಾವೈಕ್ಯತೆಗೂ ಹೆಸರು ಮಾಡಿದೆ ಅನ್ನುವಂಥದ್ದನ್ನು ನಮ್ಮೂರ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಉತ್ಸವ, ಅದರ ಜೊತೆಗೆ ಮೆಹಬೂಬ್ ಸುಬಾನಿ ದರ್ಗಾದ ಅಜ್ನವರು ತೇರನ್ನು ಭಕ್ತಿ ಕಾಣಿಕೆಯಾಗಿ ಕೊಡೋದ್ರ ಮುಖಾಂತರ ಈ ನಾಡಿಗೆ ಮತ್ತು ಭಾರತದ ಇತಿಹಾಸಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ಇನ್ನು ಶ್ರೀ ಸಿದ್ದೇಶ್ವರ ಮಠಕ್ಕೆ ರಥ ಹಸ್ತಾಂತರಿಸುವ ಸಂದರ್ಭದಲ್ಲಿ ಸಾವಿರಾರು ಜನ ಮುಸ್ಲಿಂ ಬಾಂಧವರು ಕೂಡ ಭಾಗಿಯಾಗಿದ್ದರು. ಜೊತೆಗೆ 501 ಮಹಿಳೆಯರು ಕುಂಭಮೇಳದಲ್ಲಿ ಭಾಗಿಯಾಗಿ ಗಮನ ಸೆಳೆದರು. ಇದೇ ವೇಳೆ ಡೊಳ್ಳು ಕುಣಿತದೊಂದಿಗೆ ಅದ್ಧೂರಿ ಮೆರವಣಿಗೆ ನಡೆಯಿತು. ಈ ಮೂಲಕ ಹಿಂದೂ ಮುಸ್ಲಿಂ ಒಂದೇ ಎನ್ನುವ ಸಂದೇಶವನ್ನ ಸಾರಲಾಗಿದ್ದು, ಮುಸ್ಲಿಂ ಧಾರ್ಮಿಕ ಮುಖಂಡರಾದ ಹಜರತ್ ಸೈಯದ್ ಹೇಳಿದ್ದು ಹೀಗೆ. ಹಜರತ್ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇವತ್ತು ಅವರು ಹಾಕಿದಂತಹ ಮಾರ್ಗದರ್ಶನ, ಇವತ್ತು ಅವರು ಹೇಳಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇಡೀ ಇಸ್ಲಾಂ ಸಮುದಾಯವು ಎಲ್ಲರೊಡನೆ ನಾವು ಎಲ್ಲರೂ ಒಂದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ಪಂಚದ ಗುಡ್ಡದ ಹಿರೇಮಠಕ್ಕೆ ಹಜರತ್ ಮಹಬೂಬ್ ಸುಬಾನಿ ರಹಮತುಲ್ಲಾಹಿ ಅಲೈಹಿ ಅವರ ಸೇವಾ ಟ್ರಸ್ಟ್ ಇಮಾಮ್ ಸಾಬ್ ಮೊಹಮ್ಮದ್ ಸಾಬ್ ಸೇವಾ ಟ್ರಸ್ಟ್ ಅದರ ಮುಖ್ಯಸ್ಥರಾಗಿರ್ತಕ್ಕಂತಹ ಶರಣರಾದಂತಹ ಬಾಬು ಅಜ್ಜನವರ ಸಮ್ಮುಖದಲ್ಲಿ ಹಾಗೂ ಪಂಚಪೀಠಗಳ ಪೀಠಾಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಒಂದು ಭಾವೈಕ್ಯತೆಯ ತೇರನ್ನು ನಾವು ಪಂಚದ ಗುಡ್ಡದ ಹಿರೇಮಠಕ್ಕೆ ಹಸ್ತಾಂತರಿಸಲಾಗುತ್ತಿದೆ. ಒಟ್ಟಿನಲ್ಲಿ ದೇಶದಲ್ಲಿ ಹಿಂದೂ ಮುಸ್ಲಿಂ ಕೋಮುದಳ್ಳೂರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ರಥ ದೇಣಿಗೆ ನೀಡುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ರವಾನಿಸಿದ್ದಾರೆ. ಈ ಮೂಲಕ ದೇವನೊಬ್ಬ ನಾಮ ಹಲವು, ಹಿಂದೂ ಮುಸ್ಲಿಂ ನಾವೆಲ್ಲ ಒಂದೇ ಎನ್ನುವ ಸಂದೇಶವನ್ನು ಸಾರಿ ಸೈ ಎನ್ನಿಸಿಕೊಂಡಿದ್ದಾರೆ.